ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ನೂಲಿಯ ಚಂದಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಿನ್ನವಾಗದಿರಬೇಕು. ನೇಮದ ಕೂಲಿ ಅಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸಿಗೆ ಕಾಮಿಸಿ ದ್ರವ್ಯ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ. ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆಗೆ ನಷ್ಟವಯ್ಯ. ಇಲ್ಲಿ ನೂಲಿನ ಚಂದಯ್ಯನವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ, ಕಾಯಕ ಮತ್ತು ಸಂಪಾದನೆ, ದ್ರವ್ಯ, ಹಣ, ದನಕನಕ ಅವು ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಈ ದಿನಮಾನದಲ್ಲಿ ನಾವು ನೋಡ್ತಾ ಇರುವ ಒಂದು ಭ್ರಷ್ಟಾಚಾರ ಏನಿದೆಯಲ್ಲ, ಅದರ ಬಗ್ಗೆ ಇಲ್ಲಿ ಅವರು ಎತ್ತಿ ತೋರಿಸ್ತಾ ಇದ್ದಾರೆ. ಯಾಕೆ ಭ್ರಷ್ಟರಾಗಿದ್ದಾರೆ ಜನರು, ಯಾಕೆ ಅವರಲ್ಲಿ ಒಂದು ಸತ್ಯತೆ, ಒಂದು ಧರ್ಮ, ಒಂದು ಶುದ್ಧತೆ ಯಾಕಿಲ್ಲ ಅನ್ನೋದನ್ನು ಅವರು ಇಲ್ಲಿ ಈ ವಚನದಲ್ಲಿ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಅಂದರೆ ಇವತ್ತು ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ಕಾಯಕದಲ್ಲಿ ತೊಡಗಿದಾಗ ಅವತ್ತು ಯಾವುದೇ ಒಂದು ಕೆಲಸವನ್ನು ಮಾಡ್ಬೋದು. ಅದೇ ಕಾಯಕ ಇದೇ ಕಾಯಕ ಅಂತ ಏನಿಲ್ಲ. ಅಲ್ಲಿ ಒಬ್ಬ ಸೈನಿಕ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಕಸ ಗುಡಿಸೋವಾಗಿರ್ಬೋದು, ಒಬ್ಬ ಅಡುಗೆ ಮಾಡೋವಿರ್ಬೋದು, ಒಬ್ಬ ಬಟ್ಟೆ ಒಗೆಯೋವಿರ್ಬೋದು. ಒಟ್ಟು ಯಾವುದೇ ಒಂದು ಕೆಲಸ ಆತ ತೊಡಕೊಂಡಿದ್ದ ಅಂದರೆ ಅಲ್ಲಿ ಆ ಒಂದು ಕಾಯಕದಿಂದ ಅಲ್ಲಿ ಆತನಿಗೇನಾಗ್ತತಿ, ದ್ರವ್ಯ ಬರ್ತದೆ. ದ್ರವ್ಯ ಅಂದರೆ ಒಂದು ಹಣ, ಅಲ್ಲಿ ಒಂದು ಸಂಪಾದನೆ ಆಗ್ತದೆ. ಅದಕ್ಕೆ ಅವರು ಮುಂದೇನು ಹೇಳ್ತಾರೆ, ಚಿತ್ತ ವಿಚ್ಛಿನ್ನವಾಗದಿರಬೇಕು. ಏನೋ ಒಂದು ಕಾಯಕವನ್ನು ಮಾಡಿ, ಏನೋ ಒಂದು ಕಾಯಕ ಮಾಡಿರ್ತಾನೆ, ಒಂದು 1000 ರೂಪಾಯಿನೋ ಅಥವಾ ಒಂದು 500, ಒಂದು 10,000 ಎಷ್ಟು, ಅದಕ್ಕೆ ಅವನಿಗೆ ಅದರದೇ ಆದ ಒಂದು ಬೆಲೆ ಆತನಿಗೆ ಸಿಕ್ಕಿರ್ತೈತಿ. ಅದು ಸಿಕ್ಕ ಮೇಲೆ ಮತ್ತೆ ಅಲ್ಲಿ ಚಿತ್ತ ಅಲ್ಲಿ ಚಂಚಲವಾಗಬಾರ್ದು, ಅಲ್ಲಿ ಚಿತ್ತ ಮನಸ್ಸು ಅಲ್ಲಿ ಹೊಯ್ದಾಡಬಾರ್ದು. ಹಾಗೆ ಆ ತಾನು ತೆಗೆದುಕೊಂಡ ದ್ರವ್ಯವನ್ನು ಅಲ್ಲಿ ಆತ ಒಂದು ಸಂತೃಪ್ತಿಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ತಿಳಿಪಡಿಸ್ತಾ ಇದ್ದಾರೆ. ಹಾಗೆ ಮುಂದೇನು ಹೇಳ್ತಾರೆ, ನೇಮ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ಇವತ್ತೇನು ಒಂದು ಕೆಲಸಕ್ಕೆ ಇಂತಿಷ್ಟು, ಈ ಕೆಲಸ ಮಾಡಿದರೆ ಇಂತಿಷ್ಟು, ಒಂದು ದಿನದ ವೇತನ ಇರ್ಬೋದು, ಅಥವಾ ಒಂದು ತಿಂಗಳ ವೇತನ ಇರ್ಬೋದು, ಒಂದು ವರ್ಷದ ವೇತನ ಇರ್ಬೋದು. ಅದಕ್ಕೇನು ಒಂದು ನಿಯಮವನ್ನು ಹಾಕ್ಕೊಂಡಿರ್ತಾರೆ. ಇಷ್ಟು ದಿನಕ್ಕೆ ನನಗೆ ಎಷ್ಟು ಒಂದು ಕೂಲಿ, ಇಷ್ಟು ಕೆಲಸ ಮಾಡಿದರೆ ನನಗೆ ಒಂದಿಷ್ಟು ಪಗಾರ ಅಂತ ಹೇಳಿ ಒಂದು ಆ ವೇತನವನ್ನು ಒಂದು ನಿರ್ಧಾರ ಮಾಡಿರ್ತಾರಲ್ಲ, ಒಂದು ನಿಯಮ ಹಾಕ್ಕೊಂಡಿರ್ತಾರೆ. ಅದಕ್ಕೆ ಇಂತಿಷ್ಟು ಅಂತ. ಯಾರೇ ಇರ್ಬೋದು, ಒಬ್ಬ ನೌಕರ ಇರ್ಬೋದು, ಒಬ್ಬ ಜವಾನ ಇರ್ಬೋದು, ಮತ್ತೊಬ್ಬ ಯಾರೇ ಇದ್ದರೂ ಸಹಿತ ಅಲ್ಲಿ ಇಂತಿಷ್ಟು ಅನ್ನುವ ಒಂದು ನಿಯಮ ಇರ್ತದೆ. ಆ ನಿಯಮ ಅಲ್ಲಿ ಏನಾಗಬೇಕು, ಅದು ಆ ನಿಯಮದ ಹಾಗೆ ನಡಿಬೇಕು ಅಂತ ಹೇಳ್ತಾರೆ ಅವರು. ಯಾರು? ನೂಲಿನ ಚಂದಯ್ಯನವರು. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ನೇಮದ ಕೂಲಿಯ ಬಿಟ್ಟು ಹೇಮದಾಸಿಗೆ ಕಾಮಿಸಿ. ಇಲ್ಲಿ ಏನು ಒಂದು ನಿಯಮ ಇರ್ತದಲ್ಲ, ಅದು ಇಂತಿಷ್ಟು ಅವನ ದುಡಿಮೆಗೆ ಸಂದುವಂಥ ಒಂದು ವೇತನ ಅಂತೇಳಿ ಒಂದು ನಿಯಮ ಇರ್ತದಲ್ಲ, ಆ ನಿಯಮವನ್ನು ಬಿಟ್ಟು
ಹೇಮದಾಸಿಗೆ ಅಂದರೆ ಏನು ಈಗ ನಡೆದಿದೆಯಲ್ಲ ಭ್ರಷ್ಟಾಚಾರ, ಅಲ್ಲಿ 10,000 ವೇತನ ಇದ್ದವನು ಅಲ್ಲೇನಾದರೂ ಕೈ ಒಡ್ತಾನ, 1,00,000 ವೇತನ ಇದ್ದವನು ಅಲ್ಲಿ ಕೈ ಚಾಸ್ತಾನ, ಮತ್ತು ಅಲ್ಲಿ 2,00,000 ವೇತನ ಇದ್ದವನು ಮತ್ತು ಹೇಗೆ ವೇತನ ಹೆಚ್ಚಿಗೆ ಆಗ್ತಾ ಹೋಗ್ತತ್ತಲ್ಲ ಹಾಗೆ ಅವರ ಒಂದು ಈ ಭ್ರಷ್ಟಾಚಾರ ದೊಡ್ಡದಾಗ್ತಾ ಹೋಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಆತನಿಗೆ ಅಲ್ಲಿ ಒಂದು ಸರ್ಕಾರದಿಂದ ಒಂದು ಕಾರು, ಒಂದು ಬಂಗ್ಲೆ, ಕೈಯಲ್ಲಿ ಆಳು ಕಾಳು ಎಲ್ಲ ಕೊಟ್ಟರೂ ಸಹಿತ ಆತನಿಗೆ ಒಂದು ಸಮಾಧಾನ ಇರಲ್ಲ. ಮತ್ತು ಆಸೆ, ಕೈ ಒಡ್ಡಿ ಬೇಡೋದು. ಅಲ್ಲಿ ಪ್ರತಿ ತಿಂಗಳು ವೇತನ ಬಂದರೂ ಸಹಿತ ಮತ್ತು ನನಗೆ ಇಂತಿಷ್ಟು ಕೊಟ್ಟರೆ ಈ ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಹೇಮದ ಆಸೆ ಏನಿದೆಯಲ್ಲ, ಆ ಹೇಮದ ಆಸೆ ಇವತ್ತು ಏನಾಗಿಬಿಟ್ಟೈತಿ ನಮಗಂದ್ರೆ ಅದೊಂದು ಭ್ರಷ್ಟಾಚಾರವಾಗಿ, ಒಂದು ಪೆಡಂಭೂತವಾಗಿ, ಒಂದು ಬಿಡಿಸಲಾರದಂಥ ಒಂದು ಕಾಯಿಲೆ ಆಗಿಬಿಟ್ಟದು. ಬಗೆಹರಿಸೋದು ಯಾವ ಔಷಧಿ ಕೊಟ್ಟರು ಅದಕ್ಕೆ ಪರಿಹಾರ ಇಲ್ಲ, ಯಾವ ಥರದ ಶಿಕ್ಷೆ ಕೊಟ್ಟರು ಅದಕ್ಕೆ ಪರಿಹರಿಸಲಂಥ ಒಂದು ಪೆಡಂಭೂತವಾಗಿ ಅದು ನಮ್ಮ ದೇಶದಲ್ಲಿ ಬೆಳೆದು ಬಿಟ್ಟೈತಿ. ಭ್ರಷ್ಟರೇ ತುಂಬಿಕೊಂಡು ತೊಳಗಿಬಿಡ್ತಾರೆ. ಒಬ್ಬ ರಾಜಕೀಯ ಇರ್ಬೋದು, ಒಬ್ಬ ನೌಕರ ಇರ್ಬೋದು, ಒಬ್ಬ ಇಂಜಿನಿಯರ್ ಇರ್ಬೋದು, ಒಬ್ಬ ಕಾಂಟ್ರಾಕ್ಟರ್ ಇರ್ಬೋದು, ಯಾವುದೇ ಇದ್ದರೂ ಸಹಿತಕ್ಕೆ ನನಗೆ ಎಷ್ಟು ಬೇಕಿದ್ರ ಮ್ಯಾಲೆ ಅಂತ ಹೇಳಿ ಅಲ್ಲಿ ನೇಮ ಬಿಟ್ಟುಬಿಡ್ತಾರೆ ಅವರು. ಅಲ್ಲೇನು ತಿಂಗಳ ವೇತನ, ದಿನದ ವೇತನ ಇರ್ತೈತಲ್ಲ, ಆ ನೇಮ ಬಿಟ್ಟು ಮತ್ತು ಇಲ್ಲಿ ಏನು ಆಸೆಕ್ಕೆ ಕೈ ಚಾಚ್ಕೊಂಡು ಕುಂಡಿರ್ತಾರಲ್ಲ, ಅದಕ್ಕೆ ಹಾಗೆ ಒಂದು ಆ ಹೇಮವನ್ನು ಕಾಮಿಸಿ ಅಂದರೆ ಆಸೆ ಪಟ್ಕೊಂಡು ಆ ದ್ರವ್ಯವನ್ನು ಹಿಡಿದಡೆ. ಅಂದರೆ ಏನು ತಾನು ಆ ಭ್ರಷ್ಟಾಚಾರದಿಂದ ಗಳಿಸಿದ್ದ ಅಂತ ಕೇಳಿದಾಗ, ಭ್ರಷ್ಟತನದಿಂದ ಅದನ್ನು ಪಡೆದಿದ್ದ ಅಂತ ಕೇಳಿದಾಗ, ತಾ ಮಾಡುವ ಸೇವೆ ನಷ್ಟವಯ್ಯ ಅಂತ ಹೇಳ್ತಾರೆ ಅವರು. ಅಂದರೆ ಏನು ತಾನು ಅಲ್ಲಿ ಒಂದು ಕಾಯಕವನ್ನು, ಒಂದು ಕೆಲಸವನ್ನು ಅಲ್ಲಿ ಆತ ತೊಡಗಿರ್ತಾನಲ್ಲ, ಅದಕ್ಕೆ ದ್ರೋಹ ಮಾಡಿದಂಗೆ ಅಂತ ಹೇಳ್ತಾರೆ ಅವರು. ನೂಲಿನ ಚಂದಯ್ಯನವರು ತಾನು ಮಾಡುವಂಥ ಒಂದು ಕೆಲಸ, ಅದಕ್ಕೆ ಕೆಲಸಕ್ಕೆ ಒಂದು ದ್ರೋಹ ಮಾಡಿದಂಗೆ, ಒಂದು ರಾಷ್ಟ್ರಕ್ಕೆ ದ್ರೋಹ ಮಾಡಿದಂಗೆ, ಒಂದು ರಾಜ್ಯಕ್ಕೆ ದ್ರೋಹ ಮಾಡಿದಂಗೆ, ಒಂದು ಸಮಾಜಕ್ಕೆ ದ್ರೋಹ ಮಾಡಿದಂಗೆ ಅಂತೇಳಿ ನೂಲಿನ ಚಂದಯ್ಯನವರು ಈ ನಮ್ಮ ಈ ಸಂದೇಶವನ್ನು 12ನೇ ಶತಮಾನದಲ್ಲೇ ಕೊಟ್ಟು ಹೋಗಿಬಿಡಿದಾರೆ. ಆದರೂ ಸಹಿತ ನಾವು ಈ ದಿನಮಾನದಲ್ಲಿ ನೋಡ್ತೇವೆ, ಎಲ್ಲಿ ಹೋಗಲಿ, ಒಂದು ದವಾಖಾನೆಗೆ ಹೋಗಲಿ, ಒಂದು ಆಫೀಸ್ಗಳಿಗೆ ಹೋಗಲಿ, ಯಾವುದಕ್ಕೇ ಹೋದ್ರೂ ಮೇಲಿಂತಿಷ್ಟು ಕೊಡಬೇಕು. ಆ ಸರ್ಕಾರಕ್ಕೆ ತುಂಬುವಂತಹ ಕರ ಇರ್ಬೋದು, ಅದನ್ನೆಲ್ಲ ತುಂಬಿ ಅದನ್ನೆಲ್ಲ ಸರಿಪಡಿಸಿದ್ರೆ ಸದ್ಯಕ್ಕೆ ಮೇಲೆ ನನಗೆ ಎಷ್ಟು ಕೊಡಬೇಕು, ಎಷ್ಟು ಕೊಟ್ಟರೆ ನಾನು ಈ ಕೆಲಸ ಮಾಡ್ತೇನೆ, ಇಲ್ಲದ್ರೆ ಮಾಡೋದಿಲ್ಲ ಅಂತ ಹೇಳಿ ಏನು ನಿಂತುಬಿಟ್ಟಿದ್ದಾರಲ್ಲ ಇವಾಗ, ಒಂದು ಪೆಡಂಭೂತವಾಗಿ, ಒಂದು ರಾಕ್ಷಸರ ಥರ. ಇಂಥವರಿಗೆ 12ನೇ ಶತಮಾನದಲ್ಲಿ ನೂಲಿನ ಚಂದಯ್ಯನವರು ಒಂದು 4-5 ಸಾಲಿನ ವಚನದಲ್ಲಿ ನಮಗೆ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ನೀನು ಮಾಡೋದು ನಿನ್ನ ಕಾಯಕಕ್ಕೆ ದ್ರೋಹ, ನಿನ್ನ ಕೆಲಸಕ್ಕೆ ದ್ರೋಹ, ನೀ ಮಾಡೋದು ಈ ರಾಷ್ಟ್ರದ್ರೋಹ ಅಂಥೇಳಿ ಅಂದೇ ಅವರು ತಿಳಿಸಿಕೊಟ್ಟರು ಸೀತೆಕ್ಕೆ. ಈ ನಮ್ಮ ಜನ ಏನಿದ್ದಾರಲ್ಲ, ಈಗಿನ ಜನರು ದಿನಕ್ಕೆ ಭ್ರಷ್ಟಾಚಾರ ಅನ್ನೋದು, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ಇವತ್ತು ಮುಖ್ಯಮಂತ್ರಿವರೆಗೂ ಸಹಿತ ಅದೇನು ಬೆಳಕೊಂಡು ಹೋಗಿಬಿಟ್ಟಿರ್ತವೆ. ಅವರವ್ರದ್ದೇ ಆದ ಒಂದು ಲೆವೆಲ್ನಲ್ಲಿ ಒಂದು ಹಾಕ್ಕೊಳ್ಳೋಕ್ಕೆ 2 ಜೊತೆ ಬಟ್ಟೆ ಇರೋದಲ್ಲ, ಆದರೆ 5 ವರ್ಷ ಅವರು ನಮ್ಮನ್ನು ಆಳ್ತೇವೆ ಅಂತ ಬಂದು ಎಲ್ಲರನ್ನೂ ನುಣ್ಣಗೆ ಮಾಡಿ, ದುಂಡಗೆ ಮಾಡಿ, ತಾವು ಒಂದು ಬಂಗ್ಲೆ ಮೇಲೆ ಬಂಗ್ಲೆ, ಕಾರಿನ ಮೇಲೆ ಕಾರು, ಬಂಗಾರದ ಮೇಲೆ ಬಂಗಾರ, ಹೀಗೆಲ್ಲ ಗಳಿಸ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಭ್ರಷ್ಟತನಕ್ಕೆ ಒಂದು ಕಡಿವಾಣ ಹಾಕಬೇಕು, ಅದನ್ನೊಂದು ನಿಯಂತ್ರಣಕ್ಕೆ ತರಬೇಕು ಅಂದಾಗ ಇಲ್ಲಿ ವಚನ ಸಾಹಿತ್ಯ ಅಲ್ಲಿ ಅದೊಂದು ಅಸ್ತ್ರವಾಗಿ ಪರಿಣಾಮ ಬೀರ್ತದೆ. ಅದು ಒಂದು ಶಸ್ತ್ರಚಿಕಿತ್ಸೆಯಾಗಿ ಆ ಕೆಲಸ ಮಾಡ್ತೈತೆ. ಅದಕ್ಕೋಸ್ಕರ ಈ ವಚನವನ್ನು ನಾವು ಓದಬೇಕಾಗಿತ್ತು.
ಆ ಓದಿದಾಗ ನಾವು ಭ್ರಷ್ಟಾಚಾರ ಮಾಡಬಾರ್ದು, ಮತ್ತೊಬ್ಬರ ನಾವು ಮಾಡಿದ ಕೆಲಸಕ್ಕೆ ತಕ್ಕ ವೇತನವನ್ನು ಪಡ್ಕೊಂಡ ಮೇಲೆ ಮತ್ತೆ ಅದಕ್ಕೆ ಆಸೆ ಪಡಬಾರ್ದು ಅನ್ನುವ ಒಂದು ಭಾವನೆಯೂ ನಮಗೆ ಬರಬೇಕಾಗಿತ್ತು. ಅಂದ್ರೆ ಮತ್ತೆ ಅಲ್ಲಿ ನಾವು ಏನು ಮಾಡಬೇಕು, ವಚನಗಳನ್ನು ಓದ್ತಾ ಹೋಗಬೇಕು. ಅದಕ್ಕೋಸ್ಕರ ಈ ಒಂದು ಭ್ರಷ್ಟತನಕ್ಕೆ ಅದಕ್ಕೆ ಮದ್ದು ಯಾವುದಂದ್ರೆ ಶರಣರ ವಚನಗಳು. ಆ ವಚನಗಳು ಸಮಾಜದಲ್ಲಿ ಬಿತ್ತರಗೊಂಡಾಗ, ಎಲ್ಲರೂ ಅದನ್ನು ತಿಳ್ಕೊಂಡಾಗ, ಅದನ್ನು ಎಲ್ಲರೂ ಜೀವನದಲ್ಲಿ ಪಾಲನೆ ಮಾಡಿದಾಗ ಈ ಭ್ರಷ್ಟಾಚಾರ ಅನ್ನೋದು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಇದು ಹಾಗೆ ಬೆಳೀತಾ 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 ಹೋಗಿ ಮುಂದೆ ಯಾವ ಒಂದು ಹಂತಕ್ಕೆ ಹೋಗಿ ತಲುಪ್ತತಿ, ಯಾವ ರೀತಿ ಒಂದು ಅನಾಹುತ ಸಮಾಜದ ಮೇಲೆ ಪರಿಣಾಮ ಬೀರ್ತತಿ ಅನ್ನೋದನ್ನು ಅದು ತಿಳಿಯೋದಕ್ಕೆ ಆಗೋದಿಲ್ಲ. ಬರ್ತಾ ಬರ್ತಾ ಈ ಭ್ರಷ್ಟಾಚಾರ ಹೆಚ್ಚಿಗೆ ಆಗಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಅದಕ್ಕೋಸ್ಕರ ನಾವು ಸಹಿತ ಭ್ರಷ್ಟರಾಗಬಾರ್ದು. ನಮ್ಮ ಕೆಲಸಕ್ಕೆ ತಕ್ಕ ಒಂದು ದ್ರವ್ಯವನ್ನು ಪಡ್ಕೊಳ್ಬೇಕು, ಮತ್ತೊಬ್ಬರ ಹಣಕ್ಕೆ ನಾವು ಕೈ ಚಾಚಬಾರ್ದು ಅನ್ನುವ ಒಂದು ಭಾವನೆ ನಮಗೆ ಬರಬೇಕಾಗಿತ್ತಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಆ ನೂಲಿನ ಚಂದಯ್ಯನವರು ಹೇಳುವ ಹಾಗೆ ನಾವು ಸಹಿತ ಅಲ್ಲಿ ವಿಚ್ಛಂದವಾಗದೆ ಅಂದರೆ ಚಂಚಲ ಮನಸ್ಸು ಆಗದೆ ಇದ್ದದಲ್ಲಿ ತೃಪ್ತಿ ಸಂತೃಪ್ತಿಯ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.